ಕೋಳಿ ತಿನ್ನೋರೆ ಹುಷಾರ್. ರಾಜ್ಯದಲ್ಲಿ ಕೇಕೆ ಹಾಕುತ್ತಿದೆ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರದಲ್ಲಿ 500 ಕೋಳಿಗಳ ಮಾರಣ ಹೋಮ. ಕೋಳಿ ದರ ಇಳಿಕೆ, ಮಟನ್ ದರ ದುಪ್ಪಟ್ಟು ಏರಿಕೆ. ರಾಜ್ಯದಲ್ಲಿ ದಿನೇ ದಿನೇ ಹಕ್ಕಿ ಜ್ವರ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೋಳಿ ಜ್ವರದ ವರದಿಯಾಗುತ್ತಿದೆ. ಹೆಚ್ಚಾಗುತ್ತಿರುವ ಹಕ್ಕಿ ಜ್ವರ ಭೀತಿಯಿಂದಾಗಿ ಚಿಕನ್ ವಹಿವಾಟಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದ್ದು ಚಿಕನ್ ಬೇಡಿಕೆ ಕುಸಿದಿದೆ ಎನ್ನಲಾಗಿದೆ. ಮಾಂಸಪ್ರಿಯರು ಮಟನ್ ಮೊರೆ ಹೋಗುತ್ತಿದ್ರೆ ಇತ್ತ ಮಟನ್ ಕೈಗೆಟುಕದ ಸ್ಥಿತಿಗೆ ಬಂದುಳಿದಿದೆ. ಹೌದು, ರಾಜ್ಯದಲ್ಲಿ ದಿನೇ ದಿನೇ ಹಕ್ಕಿ ಜ್ವರದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ಹಲವು ಪ್ರಕರಣಗಳು ವರದಿಯಾಗಿವೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ವ್ಯಾಪಕವಾಗಿದ್ದ ಹಕ್ಕಿ ಜ್ವರ ಈಗ 2 ರಾಜ್ಯಗಳಿಗೆ ಹತ್ತಿರವಾಗಿರುವ ಕರ್ನಾಟಕದ ಜಿಲ್ಲೆಗಳಿಗೂ ವ್ಯಾಪಿಸಿದೆ. ಬಾಗಲಕೋಟೆ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಪ್ರಕರಣಗಳು ವರದಿಯಾಗಿದ್ದು ಬಳ್ಳಾರಿಯಲ್ಲಿ ಸೋಂಕು ಪೀಡಿತ 8,000 ಕೋಳಿಗಳನ್ನು ನಾಶಪಡಿಸಲಾಗಿದೆ. ಮಹಾರಾಷ್ಟ್ರ ರಾಜ್ಯದ ಚಿಕ್ಕಬಳ್ಳಾಪುರ, ಬಳ್ಳಾರಿ ಪಕ್ಕದ ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಬಂದಿರುವುದು ಖಚಿತವಾಗಿದೆ. ಕೋಳಿ ಫಾರಂಗಳಲ್ಲಿ ಮಾಲೀಕರು ನಿಗಾ ವಹಿಸಿದ್ದಾರೆ. ಕುರಿ, ಮೇಕೆ ಮಾಂಸಕ್ಕೆ ಬೇಡಿಕೆ. ಈ ನಡುವೆ ಹಕ್ಕಿ ಜ್ವರ ಭೀತಿಯಿಂದಾಗಿ ಚಿಕನ್ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದ್ದು ಚಿಕನ್ ವಹಿವಾಟು ದಿನೇ ದಿನೇ ಕುಸಿಯುತ್ತಾ ಸಾಗಿದೆ. ಮಾಂಸಾಹಾರ ಪ್ರಿಯರು ಮಟನ್ನತ್ತ ಮುಖ ಮಾಡುತ್ತಲೇ ಮಟನ್ಗೆ ಬೇಡಿಕೆ ಹೆಚ್ಚಾಗಿದ್ದು ಇದರಿಂದ ದರ ಕೂಡ ಏರಿಕೆಯಾಗಿದೆ. ಪ್ರತಿ ಕೆಜಿ ಮಟನ್ಗೆ 50 ರೂಪಾಯಿ ಏರಿಕೆಯಾಗಿದ್ದು ದರ ಏರಿಕೆಯ ಹೊರತಾಗಿಯೂ ಮಾಂಸ ಪ್ರಿಯರು ಮಟನ್ ಖರೀದಿ ಮಾಡ್ತಾ ಇದ್ದಾರೆ. ಇನ್ನು ಹಕ್ಕಿ ಜ್ವರದಿಂದಾಗಿ ಚಿಕನ್ ಬೇಡಿಕೆ ಪಾತಾಳಕ್ಕಿಳಿದಿದ್ದು ಚಿಕನ್ ದರದಲ್ಲಿ 20 ರೂಪಾಯಿ ಇಳಿಕೆಯಾಗಿದೆ. ಅದ್ಯಾಗೋ ಚಿಕನ್ ಮಾರಾಟದಲ್ಲಿ ಚೇತರಿಕೆ ಕಾಣುತ್ತಲೇ ಇಲ್ಲ ಎಂದು ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ.